ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಡೆಂಗಿ ತಡೆಗೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಈಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಡೆಂಗಿ ತಡೆಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಡೆಂಗಿ ಹರಡುವ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹಾಗೆ ಲಾರ್ವಾ ನಾಶಕ್ಕೆ ಗಪ್ಪಿ ಗಾಂಬೂಸಿಯಾ ಮೀನು ಬಳಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. TV9ಗೆ ಗದಗ DHO ಡಾಕ್ಟರ್ SS ನೀಲ್ಗುಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನೀರಿನ ಟ್ಯಾಂಕ್ಗಳಲ್ಲಿ ಮೀನುಗಳನ್ನು ಬಿಡಲಾಗ್ತಾ ಇದೆ. ಇದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಔಷಧಿಗಳ ಸಿಂಪಡಣೆ ಹಾಗೂ ಮುಂಜಾಗ್ರತಾ ಇನ್ನಿತರ ಕ್ರಮಗಳನ್ನು ಕೈಗೊಳ್ಳಲಾಗ್ತಾರೆ. ಕೆರೆಗಳು, ಮನೆಗಳಲ್ಲಿರುವಂಥ ಈ ಓಪನ್ ತೊಟ್ಟಿಗಳೇನಿದೆ, ಅದರ ಜೊತೆಗೆ ಹೂಕುಂಡಗಳೇನಿದೆ ಅಥವಾ ಈ ಕೊಬ್ಬರಿ ಚಿಪ್ಪು, ಎಳೆನೀರಿನ ಚಿಪ್ಪು, ಇದೆಲ್ಲವನ್ನೂ ಕೂಡ ಪರಿಶೀಲಿಸಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಿದ್ದಾರೆ. ಇನ್ನು ಗದಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದು ವಿಚಾರ ಆದರೆ, ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಈಗ ಗದಗದ DHO ಡಾಕ್ಟರ್ SS ನೀಲ್ಗುಂದ್ ಕೂಡ ಹೇಳ್ತಾ ಇದ್ದಾರೆ. TV9 ಜೊತೆಗೆ ಮಾತನಾಡಿರುವಂಥ ನೀಲ್ಗುಂದ್ ವಿವರವಾಗಿ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಡೆಂಗೂದ ಪರಿಸ್ಥಿತಿ ಹೇಗಿದೆ? ಇಲ್ಲಿವರೆಗೆ ಎಷ್ಟು ಪಾಸಿಟಿವ್ ಇದ್ದಾವೆ? ಸಂಖ್ಯೆ ಎಷ್ಟು ಪ್ರಕರಣಗಳಿದ್ದಾವೆ ಸರ್? ಜನವರಿಯಿಂದ ಇಲ್ಲಿವರೆಗೆ ಸುಮಾರು 1294 ಸಂಶಯಾಸ್ಪದ ಶಂಕಿತರನ್ನು ಗುರುತಿಸಿ ಅದರಲ್ಲಿ 917 ಜನರನ್ನು ನಾವು ಟೆಸ್ಟ್ ಮಾಡಿದ್ದೇವೆ. ಆ 917 ಜನರಲ್ಲಿ 49 ಜನರಿಗೆ ಡೆಂಗಿ ಖಚಿತವಾಗಿದ್ದು ಮಾಹಿತಿ ಬಂದಿದೆ ಸರ್. ಇಲ್ಲಿವರೆಗೆ ಯಾವುದೋ ಸಾವಿನ ಪ್ರಮಾಣ ಇಲ್ಲ. ನಾವು ಪ್ರತಿದಿನ ನಮ್ಮಲ್ಲಿ DPHL ಲ್ಯಾಬ್ ಇದೆ, ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ನಲ್ಲಿ DPHL ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಖಚಿತಪಡ್ತೇವೆ. ಇವನ್ ಪ್ರೈವೇಟ್ ಹಾಸ್ಪಿಟಲ್ನಾಗೂ ಅಡ್ಮಿಟ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದೆ. ನಾವು ಪ್ರೈವೇಟ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ, ರೆಗ್ಯುಲರಾಗಿ ಡೈಲಿ ಕಾಂಟ್ಯಾಕ್ಟ್ ಮಾಡ್ತೇವೆ. ಅಲ್ಲಿ ಯಾರಾದರೂ ಸಂಶಯಾಸ್ಪದ ಡೆಂಗಿ ಪ್ರಕರಣಗಳು ಕಂಡು ಬಂದರೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿ DPHL ನಮಗೆ ಕನ್ಫರ್ಮ್ ಮಾಡ್ತಾ ಇದ್ದೇವೆ. ಆಮೇಲೆ ಯಾವ ಸಂಶಯಾಸ್ಪದ ರೋಗಿಗಳು ಕಂಡು ಬರ್ತಾವೆ, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ತಾಲೂಕು ಆಸ್ಪತ್ರೆ ಅಥವಾ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇಮಿಡಿಯೇಟಾಗಿ ಅಂಥವ್ರ ಯಾದಿಯನ್ನು ನಾವು ಆ PSC ಮೆಡಿಕಲ್ ಆಫೀಸರ್ ಕೊಟ್ಟು ಸ್ಟಾಫ್ ಕಡೆಯಿಂದ ಲಾರ್ವಾ ಸರ್ವೆ ಆ್ಯಕ್ಟಿವಿಟೀಸು ಆ ಊರೊಳಗೆ ಹೋಗಿ ಎಲ್ಲಿ ಸಂಶಯಾಸ್ಪದ ರೋಗಗಳು ಕಂಡು ಬಂದಿರ್ತಾವೆ ಅಲ್ಲಿ ಹೋಗಿ ನಾವು ಲಾರ್ವಾ ಸರ್ವೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ, ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟಿ. ಮತ್ತು ಅದೇ ಥರ ಬೇರೆ ಕೇಸ್ಗಳೇನಾದರೂ ಇರ್ಬೋದು ಅಂತ ಅಂದ್ಕೊಂಡು ಫೀವರ್ ಸರ್ವೆ ಕೂಡ ಮಾಡಿ ಆ ಥರ ಕ್ರಮ ಕೈಗೊಂಡಿದ್ದೇವೆ ಸರ್ ಇಲ್ಲಿ ಗದಗ. ಸರ್, ಈಗ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಬಡಾವಣೆಗಳಲ್ಲಿ ಸಾಕಷ್ಟು ಗಲೀಜು ವ್ಯವಸ್ಥೆ ಇದೆ. ಅಥವಾ ಇವು ತೆಂಗಿನ ಚಿಪ್ ಆಗಿರ್ಬೋದು, ಅಲ್ಲಲ್ಲಿ ಸ್ವಚ್ಛ ನೀರಲ್ಲಿ ಕೂಡ ಲಾರ್ವಾಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವೇನಾದರೂ ಸ್ವಚ್ಛತೆ ಬಗ್ಗೆ ನಗರಸಭೆಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ ಅಥವಾ ಸ್ವಚ್ಛತೆ ಯಾಕೆ ಆಗ್ತಾಯಿಲ್ಲ, ಇದ್ರ ಬಗ್ಗೆ ನೀವು ಜನರಲ್ಲಿ ಯಾವ ರೀತಿ ನೀವು ಜಾಗೃತಿ ಮೂಡಿಸ್ತಾ ಇದ್ದೀರಿ? ಸರ್, ನಾವು ಆಲ್ರೆಡಿ ನಾವು ನಗರಸಭೆಗೆ ನಾವು ಕಮಿಷನರ್ ಜೊತೆ ಮಾತಾಡಿದ್ದೀವಿ. DC ಮೇಡಮ್ ಅವ್ರ ಕಡೆಯಿಂದ ಲೆಟ್ರು ಕೊಟ್ಟಿದ್ದೀವಿ, CO ಸರ್ ಕೊಟ್ಟಿದ್ದಾರೆ. ಅದಲ್ಲದೆ ಮತ್ತು ನಮ್ಮಲ್ಲಿ ಗದಗ ನಗರದಲ್ಲಿ 3 ಅರ್ಬನ್ PSCಗಳಿದಾವೆ. ಅರ್ಬನ್ PSCಯಲ್ಲಿ 52 ಜನ ಆಶಾಗಳಿದ್ದಾರೆ. ಅವ್ರು ಬಿಟ್ಟು ಪ್ರತಿ ಶುಕ್ರವಾರ ದಿವಸ ನಾವು ರೂರಲ್ ಏರಿಯಾದಿಂದ ಸ್ಟಾಫನ್ನು ಕರ್ಕೊಂಡು ಏರಿಯಾಸ್ ಡಿವೈಡ್ ಮಾಡಿ ಸ್ಲಮ್ ಏರಿಯಾದಲ್ಲಿ ಇರ್ಬೋದು ಎಲ್ಲ ಕಡೆನೂ ಇಂಡೋರ್ ಮತ್ತು ಔಟ್ಡೋರ್ ಒಳಾಂಗಣ ಹಾಗೂ ಹೊರಾಂಗಣ ಲಾರ್ವಾ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಇಲ್ಲಿ ಲಾರ್ವಾ ಡೆನ್ಸಿಟಿ ಸ್ವಲ್ಪ ಇದೆ, ಬಟ್ ಅದನ್ನು ನಾವು ಈಗ ಜನರಲ್ಲಿ ತಿಳುವಳಿಕೆ ಮೂಡಿ ಅವ್ರ ಮನೆಯೊಳಗೆ ಹೋಗಿ ಲಾರ್ವಾ ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೇವೆ. ಆಮೇಲೆ ಗಪ್ಪಿ ಮತ್ತು ಗಂಬೂಜಿಯ ಫಿಶಸನ್ನು ನಾವು